ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ಭಗವಂತ ಕೃಷ್ಣನ ಜೊತೆ ದ್ರೌಪದಿಯ ಮಾತುಕತೆ ಮತ್ತು ಅವನು ಹಸ್ತಿನಾಪುರಕ್ಕೆ ಹೊರಡೋದು ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಏನು ಹೇಳ್ತಾನೆ, ನಾನು ಅಲ್ಲಿಗೆ ಹೋಗಿ ಧರ್ಮಕ್ಕೇನು ಅನುಕೂಲವಾಗಿದೆಯೋ ಮತ್ತು ಯಾವುದರಿಂದ ನಮ್ಮ ಮತ್ತು ಕೌರವರ ಹಿತವಾಗುತ್ತೋ ಅಂಥ ಮಾತುಗಳನ್ನು ಅಲ್ಲಿ ಆಡ್ತೀನಿ. ಆಯ್ತು, ಈಗ ಸಮಯ ಆಗುತ್ತೆ, ಈಗ ನಾನು ಹೊರಡ್ತೀನಿ ಅಂತಂದ್ಬಿಟ್ಟು ಈಗ ನಾನು ಧೃತರಾಷ್ಟ್ರನ ಜೊತೆ ಭೇಟಿ ಆಗೋದಕ್ಕೆ ಹೊರಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಶ್ರೀಕೃಷ್ಣ ಶರದ್ ಋತುವಿನ ಅಂತ್ಯವಾದಾಗ ಹೇಮಂತ ಋತು ಆರಂಭವಾಗುವಂಥ ಸಮಯದ ಕಾರ್ತಿಕ ಮಾಸದಲ್ಲಿ, ಅಂದರೆ ಅವನು ಯಾವ ಸಮಯದಲ್ಲಿ ಹೊರಟ ಧೃತರಾಷ್ಟ್ರನ ಜೊತೆ ಮಾತಾಡೋದಕ್ಕೆ ಅನ್ನುವಂಥ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಆವಾಗ ಹೇಮಂತ ಆರಂಭವಾಗುವಂಥ ಸಮಯ ಕಾರ್ತಿಕ ಮಾಸ ಆಗಿರುತ್ತೆ, ರೇವತಿ ನಕ್ಷತ್ರ ಮತ್ತು ಮೈತ್ರ ಮುಹೂರ್ತದಲ್ಲಿ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾನೆ. ಆ ಸಮಯದಲ್ಲಿ ಅವನು ತನ್ನ ಹತ್ರನೇ ಕುಳಿತಿದ್ದಂಥ ಸಾತ್ಯಕಿಗೆ ಹೇಳ್ತಾನೆ, ನೀನು ನನ್ನ ರಥದಲ್ಲಿ ಶಂಖ, ಚಕ್ರ, ಗದೆ ಮತ್ತೆ ತರಕಸ, ಶಕ್ತಿ ಇಂಥ ಶಸ್ತ್ರಗಳನ್ನು ಕೂಡ ಇಟ್ಟುಬಿಡು ಅಂತ ಹೇಳ್ತಾನೆ. ಈ ರೀತಿ ಅವನ ವಿಚಾರವನ್ನ ತಿಳ್ಕೊಂಡಂತ ಸೇವಕರು ಏನ್ ಮಾಡ್ತಾರೆ, ರಥವನ್ನ ತಯಾರಿಗೊಳಿಸೋದಕ್ಕೆ ಓಡೋಗ್ತಾರೆ. ಇನ್ನೇನು ಹೊರಡ್ತಾನೆ ಕೃಷ್ಣ, ನಾವು ಅವನಿಗೆಲ್ಲ ರೆಡಿ ಮಾಡ್ಕೊಡ್ಬೇಕು ಅಂತ ಹೋಗ್ತಾರೆ. ಆಗ ಅವರೆಲ್ಲರೂ ಸ್ನಾನ ಮಾಡಿಕೊಂಡು ಶೈಭ್ಯ, ಸುಗ್ರೀವ, ಮೇಘ, ಪುಷ್ಪ ಮತ್ತೆ ಬಲಹಕ ಅನ್ನುವಂಥ ಹೆಸರಿನ ಕುದುರೆಗಳನ್ನು ರಥಕ್ಕೆ ಕಟ್ತಾರೆ. ಮತ್ತು ಅದರ ಧ್ವಜದ ಮೇಲೆ ಪಕ್ಷಿರಾಜ ಗರುಡ ಬಂದು ವಿರಾಜಮಾನನಾಗ್ತಾನೆ. ಇದಾದ್ಮೇಲೆ ಕೃಷ್ಣ ಅದರ ಮೇಲೆ ಹತ್ತಿ ಕೂತ್ಕೊಳ್ತಾನೆ. ಮತ್ತೆ ಸಾತ್ಯಕಿ ಇರ್ತಾನಲ್ಲ, ಅವನನ್ನು ಕೂಡ ತನ್ನ ಜೊತೆ ಕೂರಿಸ್ಕೊಳ್ತಾನೆ. ಯಾವಾಗ ರಥ ಹೊರಡುತ್ತೋ ಆಗ ಅದರ ಒಂದು ಗರಗರ ಅನ್ನುವಂಥ ಸದ್ದು ಬರುತ್ತಲ್ಲ, ಅದು ಆ ಸೌಂಡ್ ಹೇಗಿತ್ತು ಅಂತಂದ್ರೆ ಪೃಥ್ವಿ ಮತ್ತೆ ಆಕಾಶದಲ್ಲೆಲ್ಲ ಅದು ಗುಡುಕ್ತಾ ಇತ್ತು, ಪ್ರತಿಧ್ವನಿಸೋ ಥರ. ಅಂದರೆ ಆ ಸೌಂಡ್ ಅಷ್ಟು ಜೋರಾಗಿ ಕೇಳಿಸ್ತಾ ಇತ್ತು. ಇಡೀ ಪೃಥ್ವಿ ಮತ್ತೆ ಆಕಾಶ ಎಲ್ಲ ಕಡೆನೂ ಅದರ ಸೌಂಡೇ ಕೇಳಿಸ್ತಾ ಇತ್ತು. ಈ ರೀತಿ ಅವರು ಹಸ್ತಿನಾಪುರಕ್ಕೆ ಹೊರಡೋದಕ್ಕೆ ಶುರು ಆಗ್ತಾರೆ. ಭಗವಂತ ಹೊರಟಾಗ ಕುಂತಿ ಪುತ್ರನಾದಂಥ ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ಚೇಕಿತಾನ, ಚೇದಿರಾಜ, ದೃಷ್ಟಕೇತು, ದ್ರುಪದ, ಕಾಶಿರಾಜ, ಶಿಖಂಡಿ, ದೃಷ್ಟದ್ಯುಮ್ನ, ಮಕ್ಕಳ ಸಹಿತ ರಾಜ ವಿರಾಟ ಮತ್ತು ಕೇಕಯ ರಾಜ ಅವನನ್ನ ಬೀಳ್ಕೊಡೋದಕ್ಕೆ ಅಂತ ಹೋಗ್ತಾರೆ. ಈ ಸಮಯದಲ್ಲಿ ಮಹಾರಾಜ ಯುಧಿಷ್ಠಿರ ಸರ್ವಗುಣ ಸಂಪನ್ನನಾದಂತಹ ಶ್ರೀ ಶ್ಯಾಮಸುಂದರನನ್ನ ಹೃದಯದಿಂದ ಆಲಿಂಗನೆ ಮಾಡ್ಕೊಂಡು ಹೇಳ್ತಾನೆ, ಗೋವಿಂದ, ನಮ್ಮನ್ನ ಯಾವ ಅಬಲೆಯಾದಂತಹ ತಾಯಿ, ಅಂದರೆ ಅವನ ತಾಯಿಯ ಬಗ್ಗೆ ಹೇಳ್ಕೊಳ್ತಾ ಇದ್ದಾನೆ, ಕುಂತಿ ಬಗ್ಗೆ. ನಮ್ಮನ್ನ ಬಾಲ್ಯದಿಂದಲೂ ಕೂಡ ತುಂಬ ಚೆನ್ನಾಗಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದಾಳೋ, ಆಮೇಲೆ ಯಾರು ನಿರಂತರವಾಗಿ ಉಪವಾಸ ಮತ್ತು ತಪಸ್ಸಲ್ಲಿ ತೊಡಗಿದ್ದು ನಮ್ಮ ಕುಶಲ ಕ್ಷೇಮಕ್ಕೋಸ್ಕರ ಅವಳು ಉಪವಾಸಗಳನ್ನು ಮಾಡಿದ್ದಾಳೆ, ತಪಸ್ಸುಗಳನ್ನು ಮಾಡಿ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾಳೋ, ಮತ್ತು ಯಾರಿಗೆ ದೇವತೆಗಳು ಮತ್ತು ಅತಿಥಿಗಳ ಸತ್ಕಾರ ಮತ್ತು ಕುರುಜನರ ಸೇವೆ, ಅಂದರೆ ಕುರುವಂಶದಲ್ಲಿರುವಂಥ ಜನರ ಸೇವೆಯಲ್ಲಿ ಬಹಳ ಅನುರಾಗ ಇದೆಯೋ ಅವಳಿಗೆ ನೀವು ಕುಶಲ ಸಮಾಚಾರವನ್ನು ಕೇಳಿ, ಅಂದರೆ ಅವಳು ಹೇಗಿದ್ದಾಳೆ ಏನು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಅವಳಿಗೆ ಪ್ರತಿ ಕ್ಷಣ ಕೂಡ ನಮ್ಮದೇ ಚಿಂತೆ ಆಗಿರತ್ತೆ. ನೀವು ನಮ್ಮ ಹೆಸರನ್ನು ತಗೊಂಡು ನಮ್ಮ ಕಡೆಯಿಂದ ಅವಳಿಗೆ ಪ್ರಣಾಮಗಳನ್ನು ತಿಳಿಸಿ, ಅಂದರೆ ನಿನ್ನ ಮಕ್ಕಳು ನಿನಗೆ ಪ್ರಣಾಮವನ್ನು ತಿಳಿಸಿದ್ದಾರೆ ಅಂತ ತಿಳಿಸಿ. ಶತ್ರುದಮನನಾದಂಥ ಶ್ರೀಕೃಷ್ಣನೇ ಈ ದುಃಖಗಳಿಂದ ಬಿಡುಗಡೆಯನ್ನು ಹೊಂದಿ ನಾವು ನಮ್ಮ ದುಃಖಿಣಿಯಾದ ಮಾತೆಗೆ ಸ್ವಲ್ಪ ಆದರೂ ಸುಖ ಕೊಡುವಂಥ ಸಮಯ ಯಾವತ್ತು ಬರುತ್ತೋ ಗೊತ್ತಿಲ್ಲ, ಯಾವತ್ತಾದರೂ ಬರುತ್ತಾ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಶತ್ರುದಮನನಾದ ಅಂದರೆ ಶತ್ರುಗಳನ್ನು ನಾಶ ಮಾಡುವಂಥವನು. ಈಗ ದುಃಖಗಳೇ ನಮ್ಮ ಶತ್ರುಗಳು, ಅದರಿಂದ ನಾವು ಬಿಡುಗಡೆಯನ್ನು ಪಡಿಬೇಕು. ಮತ್ತು ದುಃಖದಲ್ಲಿರುವಂಥ ನಮ್ಮ ತಾಯಿಗೆ ಸ್ವಲ್ಪ ಸುಖ ಕೊಡುವಂಥ ಸಮಯ ಏನಾದರೂ ಬರುತ್ತಾ ಇಲ್ವಾ ಅಂತ ಕೇಳ್ಕೊಳ್ತಾ ಇದ್ದಾನೆ. ಇಷ್ಟೇ ಅಲ್ಲದೆ ಧೃತರಾಷ್ಟ್ರ ಮತ್ತು ನಮಗಿಂತ ವಯೋವೃದ್ಧರಾದಂತಹ ರಾಜರಾಗಿ ಮತ್ತೆ ನಮ್ಮ ಭೀಷ್ಮ, ದ್ರೋಣ, ಕೃಪಾ, ಬಾಹ್ಲಿಕ, ದ್ರೋಣ, ಅಶ್ವತ್ಥಾಮ, ಸೋಮದತ್ತ, ಇನ್ನು ಬೇಕಾದಷ್ಟು ಜನ ಭರತ ವಂಶಿಗಳಿದಾರಲ್ಲ, ಅವರಿಗೆಲ್ಲ ಯಥಾಯೋಗ್ಯವಾಗಿ ನಮ್ಮ ಅಭಿವಂದನೆಗಳನ್ನು ತಿಳಿಸ್ಬಿಡಿ. ಅಂದರೆ ನಾವು ಅವ್ರನ್ನ ಕೇಳಿದ್ವಿ ಅಂತ ಅಂದ್ಬಿಟ್ಟು ಹೇಳಿ. ಆಮೇಲೆ ಕೌರವರ ಪ್ರಧಾನ ಮಂತ್ರಿ, ಅಗಾಧ ಬುದ್ಧಿ ಇರುವಂಥವ್ರು ಮತ್ತು ಧರ್ಮಜ್ಞನಾಗಿರುವಂತಹ ವಿದುರರಿಗೆ ನಮ್ಮ ಕಡೆಯಿಂದ ಆಲಿಂಗನೆಯನ್ನು ಕೊಡಿ. ಅಂದರೆ ಹಿರಿಯರಿಗೆ ನಮ್ಮ ನಮಸ್ಕಾರಗಳು, ಮತ್ತು ವಿದುರರಿಗೆ ಆಲಿಂಗನೆಯನ್ನು ಕೊಡಿ, ಯಾಕಂದರೆ ಅವರು ತುಂಬ ಪ್ರೀತಿ ಪಾತ್ರರಾಗಿರ್ತಾರೆ. ಅದಕ್ಕೋಸ್ಕರ ಇಷ್ಟನ್ನು ಹೇಳಿ
ಮಹಾರಾಜ ಯುಧಿಷ್ಠಿರ ಶ್ರೀಕೃಷ್ಣನ ಪ್ರದಕ್ಷಿಣೆಯನ್ನು ಮಾಡಿ ಅವನಿಂದ ಆಜ್ಞೆಯನ್ನು ಪಡೆದು ಅವನು ವಾಪಸ್ ಹಿಂದಿರುಗಿ ಹೊರಟೋಗ್ತಾನೆ. ಇಲ್ಲಿ ಕೃಷ್ಣನನ್ನ ಬೀಳ್ಕೊಡೋದಕ್ಕೆ ಎಲ್ಲರೂ ಜೊತೆನಲ್ಲಿ ಹೋಗ್ತಾ ಇದ್ದಾರೆ. ಮೊದಲು ಯುಧಿಷ್ಠಿರ ತನ್ನ ಮಾತನ್ನೆಲ್ಲ ಹೇಳಿ ಅಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲ ನನ್ನ ನಮಸ್ಕಾರಗಳು ಎಲ್ಲ ತಿಳಿಸಿ, ನನ್ನ ತಾಯಿಗೆ ಯೋಗಕ್ಷೇಮವನ್ನು ವಿಚಾರಿಸಿ, ನಮ್ಮ ತಾಯಿಯನ್ನು ನೋಡ್ಕೊಳ್ಳುವಂಥ ಭಾಗ್ಯನೂ ನಮಗಿಲ್ವಲ್ಲ ಅಂತ ಅವನು ಬೇಜಾರು ಮಾಡಿಕೊಂಡು, ನಾವು ಅವರನ್ನು ಸುಖವಾಗಿ ನೋಡ್ಕೊಳ್ಳುವಂಥ ಸಮಯ ಬರುತ್ತೋ ಇಲ್ವೋ ಅಂತ ಕೃಷ್ಣನನ್ನು ಕೇಳ್ಕೊಳ್ತಾನೆ. ಆಮೇಲೆ ವಿದುರರಿಗೆ ಆಲಿಂಗನೆಯನ್ನು ಕೊಡಿ ನಮ್ಮ ಪರವಾಗಿ ಅಂತ ಹೇಳಿ ಪ್ರದಕ್ಷಿಣೆಯನ್ನು ಮಾಡಿ ಅವನು ವಾಪಸ್ ಹೊರಟೋಗ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.